ಇವತ್ತು ಸಭೆ ಇದ್ದಿದ್ದು ಕಾರ್ಯಕ್ರಮ ಇದ್ದಿದ್ದು ಏನು ಲೋಕಸಭಾ ಚುನಾವಣೆ ಬರ್ತಿದೆ 2024 ಲೋಕಸಭಾ ಚುನಾವಣೆ ಬರ್ತಾ ಇದೆ. ಅದಕ್ಕೆ BLA 2 ಸಭೆ. ಅದಕ್ಕೆ ಮುಖ್ಯವಾಗಿ ನಮ್ಮ KPCC ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯಿಂದ ಅದರ ಉಪಾಧ್ಯಕ್ಷರಾದಂಥ ಶ್ರೀ PR ರಮೇಶ್ ಅವರು ಮತ್ತು ಜನರಲ್ ಸೆಕ್ರೆಟರಿ ಮತ್ತು ನಮ್ಮ ರಾಜ್ಕುಮಾರ್ ಅವರು ಬಂದು ಈ ಕಾರ್ಯಕ್ರಮವನ್ನು ನೆರವೇರಿಸ್ಕೊಟ್ಟಿದ್ದಾರೆ, ಯಶಸ್ವಿಗೊಳಿಸಿದ್ದಾರೆ. ಆಗಿದೆ ಎಲ್ಲ ಒಟ್ಟಾಗಿ ಏನಂತಂದರೆ ಎಲ್ಲ ಪಕ್ಷಗಳಲ್ಲೂ ಇರೋ ಥರ ನಮ್ಮ ಪಕ್ಷದಲ್ಲೂ ಈ ಥರ ಇರ್ತದೆ. ಅಣ್ತಮ್ಮಂದ್ರ ಜಗಳದ ಥರ ಇದು ಕೌಟುಂಬಿಕ ಜಗಳ ಥರ ಅಂತ ನಾವು ಭಾವಿಸ್ತೀವಿ, ಬೇರೆ ಏನೂ ಇಲ್ಲ ಇದು. ಓಕೆ ಅಲ್ಲ, ಆಮೇಲೆ ಬ್ಯಾನರ್ ಬಂತು, ಆಮೇಲೆ ತೆಗೆದಾಕಿದ್ರು ಬಿಡಿ, ಅದು ಫೈನಲೈಸ್ ಮಾಡಾಮೇಲೆ ಬ್ಯಾನರಿಂದ ಸಮಸ್ಯೆ ಅಂತ ಹೇಳೋದು. ಆಮೇಲೆ ಆ ಬ್ಯಾನರ್ದು ಹಾಕಲಿಲ್ಲ, ಅದು ನೋಡಿ ಬ್ಯಾನರ್ ಬೇರೆ ಇದೆ, ಹಾಕಲಿಲ್ಲ. ಅದನ್ನು ಅದೇನು ಅದು ದೊಡ್ಡದಾಗಿ ಮಾಡ್ಕೋಬಾರ್ದಾಗಿತ್ತು, ಮಾಡ್ಕೊಂಡಿದ್ದಾರೆ. MLA ಅವ್ರು ಕೊಟ್ಟ ಅದಕ್ಕೆ, ಆಮೇಲೆ MLA ಅವರು ಕೊಟ್ಟಿದ್ದಾರಲ್ಲ ಅದಕ್ಕೆ ಕೌಂಟರ್ ಸ್ಟೇಟ್ಮೆಂಟ್ ಅನ್ನೋ ಅಲ್ಲ ಅದು. ಆಮೇಲೆ ಏನಂತಂದರೆ ಅದು MLA ಅವ್ರ ವಿರುದ್ಧ ಕೊಟ್ಟಂಥ ಸ್ಟೇಟ್ಮೆಂಟ್ ಅಲ್ಲ ಅದು. ಅದು ಯಾರು ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಾರೆ ಅವ್ರ ಮೇಲೆ ಶಿಸ್ತಿನ ಕ್ರಮ ಅಂತ ಬಿಟ್ಟು MLA ಅವ್ರ ಮೇಲೆ ಅಂತ ತಾವು ಭಾವಿಸ್ಬಾರ್ದು ದಯವಿಟ್ಟು. ಇಲ್ಲ, ಆ ಥರ ಏನು ಹೇಳಿಲ್ವಲ್ಲ. ಇಲ್ಲ, ಆ ಥರ ಅಲ್ಲ. ಪಕ್ಷ ವಿರೋಧಿ ಚಟುವಟಿಕೆ ಅಂತಂದರೆ ನಾನು ಹೇಳಿರೋದು ಬೇರೆಯವ್ರು ಏನು ಹೇಳಿದ್ದಾರೆ, ಪಕ್ಷ ವಿರೋಧಿ ಹೇಳಿಕೆಗಳನ್ನ ಕೊಡ್ತಾ ಇದ್ರಲ್ಲ ಅವ್ರ ವಿರುದ್ಧ ಅಷ್ಟೇ ಅದು. ಯಾವುದು ಆಮೇಲೆ ಇದ್ದೇ ಇರ್ತದಲ್ಲ. ಇವಾಗ ಏನಂತಂದರೆ ಆಮೇಲೆ ಅಲ್ಲಲ್ಲ, ಈಗ ಏನಾಗ್ತದೆ ಅಂತಂದರೆ ಗಲಾಟೆ ಮಾಡಬೇಕಂತೇನು ಇರೋದಿಲ್ಲ. ಏನೋ ಒಂದು ಸಣ್ಣ ಪುಟ್ಟ ವಿಚಾರಗಳು ಮಿಸ್ ಆಗಿದೆ ಅಷ್ಟೇ, ಬಿಟ್ಟರೆ ಏನೂ ಇಲ್ಲ. ನಾವೆಲ್ಲ ಕಾಂಗ್ರೆಸ್ನವರೇ, ನಾವೆಲ್ಲ ಈ ಸರಿ ಲೋಕಸಭಾ ಎಲೆಕ್ಷನ್ನಲ್ಲಿ ನಮ್ಮ ಅಭ್ಯರ್ಥಿನ ಗೆಲ್ಲಿಸ್ಬೇಕಂತ ಬಂದಿರೋರು ಎಲ್ಲ ಬಂದಿರೋವಂಥದ್ದು. 100% ಗೆಲ್ತೀವಿ. ಇಲ್ಲ, ಅದು ಸರೋಗುತ್ತೆ ಬಿಡಿ, ಮುಂದಿನ ದಿನಗಳಲ್ಲಿ ಸರೋಗುತ್ತೆ. ಇಲ್ಲ, ಮುಂದಿನ ದಿನಗಳಲ್ಲಿ ಎಲ್ಲ ಸರೋಗುತ್ತೆ.